ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲ ಹೆಂಗಿದ್ದೀರಾ? ನನ್ನ ಪ್ರಕಾರ ಎಲ್ಲ ಸಕ್ಕತ್ತಾಗಿದ್ದೀರಾ ಅನ್ಕೊಂಡಿದ್ದೀವಿ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ನಾವು ಇವತ್ತು ಗೋವಾದಲ್ಲಿ ನಾವು ಇವತ್ತು ಗೋವಾದಲ್ಲಿ ಇದೀವಿ. ಎಲ್ಲಿದ್ದೀವಿ ಅಂದ್ರೆ ಮೋಟೋ ಇವೆಂಟ್ ನಡೀತಿದೆ, ಅಲ್ಲಿ ಬಂದಿದ್ದೀವಿ ಇವತ್ತು ನಾವು. ಆಯ್ತು, ಆಮೇಲೆ ನಾವು ನಿನ್ನೆನೆ ಬರಬೇಕಿತ್ತು, ಅಲ್ಲ ಮಧ್ಯಾಹ್ನನೇ ಬರಬೇಕಿತ್ತು, ಆದರೆ ಇವತ್ತು ಬಂದಿದ್ದೀವಿ. ಇವಾಗ ಬನ್ನಿ, ಇವಾಗ ಹೋಗೋಣ. ಈ ಟ್ಯಾಗ್ ಇಲ್ಲ ಅಂದರೆ ಒಳಗೆ ಬಿಡಲ್ಲ, ಅದಕ್ಕೆ ಇಷ್ಟೊತ್ತು ಗಂಟೆ ಟ್ಯಾಗ್ಗೋಸ್ಕರ ಕಾಯ್ತಾ ಇದ್ವಿ. ಇವಾಗ ಪ್ರೀತಮ್ಗೂ ಸಿಕ್ತು, ನನಗೆ ಮೊದಲೇ ಸಿಕ್ಕಿತ್ತು, ಇವಾಗ ಪ್ರೀತಮ್ಗೂ ಸಿಕ್ತು. ಇವಾಗ ಹೋಗ್ತಾ ಇದ್ವಿ. ಹೋಗೋಣ ಒಳಗೆ. ಫುಲ್ಲು ಸ್ಟಂಟ್ ಎಲ್ಲ ನಡೀತಾ ಇರ್ತಾರೆ, ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತಲ್ಲ. ಪಕ್ಕೆ ಹೊಡಿತಾ ಇತ್ತು ಹಂಗೆ. ಏನು ಹೆಂಗ್ ಹೊಡಿತಾವ್ರೆ? ಸೈಕಲ್ ಯಾರು ಮಾಡಕ್ ಸಾಧ್ಯ ಆಗಲ್ಲ. ನೋಡಿ, ಫುಲ್ಲು ಬೈಕ್ ಮೇಲೆಲ್ಲ ನಿಂತ್ಕೊಂಡು ಬ್ಯಾಲೆನ್ಸ್ ಎಲ್ಲ ಹೊಡಿತಾವ್ರೆ. ನಾವ್ ಯಾವಾಗ ಹೊಡೆಯೋದಿತ್ತ? ಮೀಟರ್ ಬೇಕು, ಮೀಟರ್. ಗೈಸ್, ಇವಾಗ ಬೇರೆ ಕಡೆ ಹೋಗ್ತಿದ್ವಿ. ಯಾರಿಗೂ ಎಲ್ಲ ಯಾರು ಓಡ ಈಗ ಇಲ್ಲಿಂದ ಬೇರೆ ಕಡೆ ಹೋಗಿ ಬೇರೆದೆಲ್ಲ ನೋಡೋಣ. ಬನ್ನಿ, ಎಷ್ಟು ಅಂತ ಒಂದೇ ತೋರ್ಸೋದು. ಲಾಸ್ಟ್ ಅಲ್ಲಿ ಹೋಗ್ಬೇಕಾರೆ ಅಲ್ಲಿ ನೋಡೋಣ. ಅಲ್ಲಿ ಸರ್ಕಾರ ಹೊಡಿತಾ ಇರ್ತಾರೆ ಬೈಕಲ್ಲಿ. ಗೈಸ್, ಫುಲ್ ಗೋವಾದಲ್ಲೇ ಗೋವಾ ವೈಬ್ಸ್ ಅಲ್ಲೇ ಅವ್ರು. ಇಲ್ಲಿ GT ಮಾಡಿಫೈ ಆಗಿರೋದು, ಇಲ್ಲಿ ನಿಂತಿರೋದು ಟ್ರ್ಯಾಕ್ಗೆ ಅಂತ ಮಾಡಿರೋದು ಇದು. ಆದ್ರೆ ಇದ್ರ ಬಗ್ಗೆ ಎಲ್ಲ ನಾನು ಕೇಳ್ಬೇಡ್ರಿ, ಅರ್ಥ ಆಯ್ತು ಅನ್ಸುತ್ತೆ. ನೋಡಿ ಹೆಂಗಿದೆ ಅಂತ ಬುಲೆಟ್. ಏನು ಕೀಗಿ ಇಲ್ಲ, ಏನೂ ಇಲ್ಲ. ಇವಾಗ ಇಲ್ಲೆಲ್ಲ ಫುಲ್ಲು ಮಾಡಿಫೈ ಆಗಿರೋ ಗಾಡಿಗಳು ಇಟ್ಟಿರ್ತಾರೆ ಇಲ್ಲೆಲ್ಲ. ನೋಡಿ, ಇದು ಶಾರ್ಟ್ ಗನ್ 650 ಹೆಂಗಿದೆ ಅಂತ. ಅವ್ನು ಪ್ರೀತಮ್ ತಿಕ್ಕಲ್ ನನ್ನ ಮಗ ಎಲ್ಲೆಲ್ಲ ಹೋಯ್ತಾ ಇರ್ತಾನೆ. ನೋಡ್ರಿ, ಇಲ್ಲೇನ್ ಮಾಡ್ತಾವ್ ತಿಕ್ಕಲ್ ನನ್ನ ಮಗ ಅಂತ. ಇದೆಲ್ಲ ಬುಲೆಟ್ ಯಾವುದು ಅಂತಾನೆ ಗೊತ್ತಿಲ್ಲ ನನಗೆ. ನೋಡಕ್ಕೆ ಸಕ್ಕತ್ತಾಗಿದೆ. ಅರ್ಥ ಆಯ್ತು ಅನ್ಸುತ್ತೆ. ನೀವು ನೋಡಿ, ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗೆ ಕನ್ನಡದಲ್ಲಿ ನಂದೇ ಅನ್ಸುತ್ತೆ ಇರೋದು. ಇದು ಬಿಟ್ರೆ ಟಿಪಿಕಲ್ ಕನ್ನಡಿಗ ಅವ್ರದ್ದು. ನನಗೂ ಗೊತ್ತಿಲ್ಲ ಯಾರ್ಯಾರಿದೆ ಅಂತ ಕನ್ನಡದಲ್ಲಿ. ನಾನು ಯಾರ್ದು ಜಾಸ್ತಿ ಅಷ್ಟೊಂದು ನೋಡಿಲ್ಲ. ಕನ್ನಡ ಕ್ರಿಯೇಟರ್ಸ್ ಇಲ್ಲಿ ಬಂದಿರೋದು ಟಿಪಿಕಲ್ ಕನ್ನಡಿಗ ಅವ್ರೊಬ್ರು ನೋಡಿದೆ ಅಷ್ಟೇ. ಬನ್ನಿ, ಇದ್ರೊಳಗು ಏನೋ ಸಕ್ಕದಾಗಿರೋದು ಇದೆ. ನೋಡಿದೆ ಈಚೆಯಿಂದ ಕಾಣಿಸ್ತು ಸಕ್ಕದಾಗಿರೋದು ಏನಿದೆ ಅಂತ. LED ಬೈಕ್ ಇದೆ ಗೈಸ್. ಇಲ್ಲಿ ಡೋಂಟ್ ಟಚ್ ಅಂತ ಹಾಕಿದ್ದಾರೆ, ಮುಟ್ಟಂಗಿಲ್ಲ. ನೋಡಿ LED, ಅದ್ರ ಮೇಲೆ LED ಬರ್ತಾ ಇರುತ್ತೆ ಅಲ್ಲಿ. ಆಮೇಲೆ ಇದು ಕೆಫೆ, ಇದು ಅಷ್ಟೇ, ಇನ್ನೇನಿಲ್ಲ. ಇಲ್ಲೊಂದು ಬೈಕ್ ಇದೆ. ನಾವಿಲ್ಲೆಲ್ಲ ಕುಡಿಯಲ್ಲ ಗೈಸ್, ಫುಲ್ ಕಾಸ್ಟ್ಲಿ. 20 ರೂಪಾಯಿ 70 ರೂಪಾಯಿ ಹಾಕವ್ರೆ. ಎಲ್ಲಿ ನಾವು ಬಡವ್ರು ತಗೊಂಬರೋದು? ರೇಟ್ ಹೇಳಿದ್ರೆ ಒಂದೇ ಸತಿ ಹೊಡೋಗ್ಬೇಕು, ಹಂಗೆ ಹೇಳ್ತಾರೆ. ಎಲ್ಲ ತೊಕೆ ತಗೊಂಡು ಪಟ 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 ಹಾಕ್ಬೇಕು ಮುಂಡೆ ಮಕ್ಕಳ್ಕ. ಯಾಕಂದ್ರೆ ಏನು ಮಾಡೋಕ್ಕಾಗಲ್ಲ, ಇವಾಗೇ ದುಡ್ಡು ಮಾಡ್ಬೇಕಿವ್ರು, ಅದಕ್ಕೆ ಇವಾಗ ದುಡ್ಡು ಮಾಡ್ತಾವೆ. ಇಲ್ಲ ಇಷ್ಟೇ, ಏನೂ ಇಲ್ಲ. AC ಮಾತ್ರ ತಣ್ಣಗಿದೆ.
ಓಸಿ ಬೇಕಂದ್ರೆ AC ಕುಡೀರಿ ಅಷ್ಟೇ. ಪ್ರೀತಮ್ ಎಲ್ಲಿ ಹೋಯ್ತಾನೋ ಗೊತ್ತಿಲ್ಲ, ಮೌಂಟನ್ ಮಗ ಎಲ್ಲೆಲ್ಲ ಹೋಯ್ತಾನೆ. ನಿನ್ಗೇನು ಒಂದ್ ಕಡೆ ನೀನ್ ಇರಕ್ಕಾಗಲ್ವಾ? ಒಂದ್ ಕಡೆ ಇದೀನಿ, ನೀನ್ ಎಲ್ಲಾ ಕಡೆ ಸುತ್ಕೊಂಡ್ ಬರ್ತಾ ಇರೋದು. ಬರೇ ತಿರ್ಲಾಡೋದಷ್ಟೇ ಅವನು. ಕೋತಿ ಸುತ್ತಾಡ್ತಾನೆ, ಒಂದ್ ಕಡೆ ಇರೋದೇ ಇಲ್ಲ ಅಂತಾನೆ ಅವನು. ಏನ್ ಮಾಡೋಣ, ಬರೀ ಚಿಲ್ಲೋಡಿ ಎಲ್ಲ ಹೆಂಗಿದೆ ಅಂತ ಫುಲ್. ಇದನ್ನ ಫಾರಿನರ್ಸ್ ಹಾಕಿದ್ರೆ ಫುಲ್ ಅಫಿಷಿಯಲ್ ಆಗ್ತಾರೆ, ನಾವುಗಳು ಹಾಕಿದ್ರೆ ಚಪ್ರಿ ಅಂತಾರೆ ಅಷ್ಟೇ. ಪ್ರೀತಮ್ ನೋಡಿ ಶಾಕ್ ಆಗ್ಬಿಟ್ಟು. ಅದನ್ನ ಫಾರಿನರ್ಸ್ ಹಾಕಿದ್ರೆ ಅವ್ರ ಸ್ಟೈಲ್ ಅಂತಾರೆ, ನಾವುಗಳು ಹಾಕಿದ್ರೆ ಚಪ್ರಿ ಅಂತಾರೆ, ಅಷ್ಟೇ ಡಿಫ್ರೆನ್ಸ್. ಇವ್ನು ನೋಡ್ರಿ ಕೋತ್ ನಮ್ಮ ಕೋತಿ ಇಚ್ಛೆ ಮಾಡ್ತಾನೆ ಇರ್ಬೇಕು ನೋಡ್ರಿ. ಇದ್ರ ಕೆಳಗೆ ಹೋಗಕ್ ನೋಡ್ದ, ಆದ್ರೆ ಶೆಡ್ ಹಾಕ್ಬಿಟ್ಟವ್ರಿ. ಇಂಥವ್ರು ಇರ್ತಾನೆ ಅಂತಾನೆ ಶೆಡ್ ಹಾಕೋರಲ್ಲಿ. ಶೆಡ್ಗೆ ಬಾ, ಶೆಡ್ಡಲ್ಲಿ ಕುಂಟಾ ಬಿಲ್ಲ ಆಡೋಣ ಬಾ. ಗಾಯ್ಸ್ ನೋಡಿ ಎಲ್ಲ ಹೆಂಗಿದೆ ಅಂತ. ಇದೆಲ್ಲ ಮಾಡ್ಬೇಕಂತ ಆಸೆ ಐತೆ, ಆದ್ರೆ ಎಷ್ಟೋ ಇಲ್ಲೆಲ್ಲ ಫುಲ್ ಕಾಸ್ಟ್ಲಿ ಇದೆ. ಬಡವ ನೊಂದಿದ್ದೇನೆ ನೋಡ್ರಿ ಇಲ್ಲಿ 4,000 ರೂಪಾಯಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರೋದು ದುಡ್ಡನ್ನ? ಈ ತರ ಫುಲ್ ಟಾಪ್ ಇಂದ ಎಗರಬಹುದು, ಆದ್ರೆ ನನಗೂ ಆಸೆ ಇದೆ ಅಲ್ಲಿಂದ ಎಗರಕ್ಕೆ. ಮನೆ ಮೇಲಿಂದ ಎಗರು. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ. ನೀನ್ ತಂದು ಕೊಡ್ತೀಯಾ? ರೋಪು ಹಗ್ಗ ಎಲ್ಲ ಮನೆ ಮೇಲಿಂದ ಎಗರ್ಬೇಕಂತೆ. ನೋಡಿ ಗಾಯ್ಸ್, ಮನೆ ಹಾಳು ಮಾಡೋ ಬುದ್ಧಿನೇ ಕೊಡ್ದ ನೀನು. ಮನೆ ಹಾಳು ಮಾಡೋ ಬುದ್ಧಿ. ಹೋಗೋಣ, ಇದು ಮುಗ್ದೋಕೈತೆ ಅನ್ಸುತ್ತೆ. ಇವನ್ ಲಾಸ್ಟ್ ಅಲ್ಲಿ ಹೋಗೋಣ ಅಂದೆ, ಅದನ್ನ ನೋಡಿದ್ರೆ ಇವಾಗ ಇದು ಇಲ್ಲ. ಹೆಂಗಿ ಗಾಯ್ಸ್, ಅವ್ನ್ ಮಾತು ಕೇಳ್ಕೊಂಡ್ಬಿಟ್ರೆ ಅದೇ ಹೇಳ್ನಲ್ಲ ನೋಡ್ರಿ, ಇವಾಗ ಇದು ಇಲ್ದಂಗ ಆಯ್ತು. ಅವಾಗ್ಲೇ ಇತ್ತಿದು ಶೋ, ಇವಾಗ ಇಲ್ಲ ಇದು. ಇವಾಗ ಏನ್ ಮಾಡೋಣ ಅಪ್ಪ ಹೇಳು? ಇವಾಗ ಇಲ್ಲೇನು ಇಲ್ಲ, ಎಲ್ಲ ಖಾಲಿ ಹೊಡಿತಾವ್ರೆಲ್ಲ. ನಾವು ನಂಬ್ಕೊಂಡ್ರೆ ಯಾವ ಶೋ, ಎಲ್ಲ ಶೋನು ಮಿಸ್ ಮಾಡ್ಕೊಂತೀವಿ ನಾವು. ನೋಡ್ರಿ ಇವಾಗ ಇದು ನೋಡೋ ಎಕ್ಸ್ಪೀರಿಯನ್ಸ್ ನೋಡೇ ಇರ್ಲಿಲ್ಲ ಯಾವತ್ತು. ಇವತ್ತು ನೋಡ್ಬೋದಿತ್ತು, ಆದ್ರೆ ಇವನಿಂದ ನೋಡಿಲ್ಲ ಇದನ್ನ. ನೋಡಲ್ಲ ತಾನೆ, ಮತ್ತೆ ನೋಡ್ಬೋದಿತ್ತಾನೆ ಇವತ್ತು. ವಾಟ್ ಗೈಸ್, ಒಳಗಡೆ ಬರ್ಬೋದು, ಎಷ್ಟು ಸಲ ಬೇಕಾದ್ರೆ ಒಳಗಡೆ ಆಚೆ ಹೋಗ್ಬೋದು. ಹೌದು, ನಾವ್ ಕೇಳಂಗಿಲ್ಲ. ಬ್ಯಾಂಡ್ ಒಂದು ಇದ್ರೆ ನಾವ್ ಎಷ್ಟೇನಾದ್ರು ಬರ್ಬೋದು, ಎಷ್ಟೇನಾದ್ರು ಯಾರು ಕೇಳಲ್ಲ. ಗೈಸ್ ನೋಡಿ, ಇಲ್ಲೂ ಇದೆ, ಇಲ್ಲೂ ಬರ್ಬೋದು ನಾವು. ಇದು ನೋಡ್ರಿ ಹ್ಯಾಂಡ್ಲ್ ಹೆಂಗಿದೆ ಅಂತ. ನಿಂತ್ಕೊಂಡು ಓಡಿಸ್ಬೇಕು, ಕುತ್ಕೊಂಡು ಓಡಿಸ್ಬೇಡ ಇದನ್ನ. ಫುಲ್ಲು ಹಿಂಗ್ ಓಡಿಸ್ಬೇಕು, ಹಿಂಗ್ ನಮ್ಮ ಬಾಯ್ಸ್ ಇಲ್ಲೇ ಇದಾರೆ ಅನ್ಸುತ್ತೆ. ಇಲ್ಲೆಲ್ಲ ಸ್ಟೇಜ್ ಇಲ್ಲೊಂದು ಸ್ಟೇಜ್ ಇದೆಯಾ? ನಮ್ಮ ಬಾಯ್ಸ್ ಇಲ್ಲಿರೋ ಸ್ಟೇಜ್ ಅಲ್ಲಿ ಇರ್ತಾರೆ ಅನ್ಸುತ್ತೆ. ಬನ್ನಿ ನೋಡೋಣ. ನೋಡಿ ಬುಲೆಟ್ ಅಲ್ಲಿ ಎಲ್ಲಾ ಮಾಡಲ್ಲು ಇಲ್ಲಿ ಡಿಸ್ಪ್ಲೇ ಆಗಿದೆ, ಹೊಸ ಮಾಡಲ್ಗಳು. ನೋಡಿ ಒಂದು ಪ್ರೀತಮ್ ಕೋತಿಗೆ ಹೇಳಿದ್ನಲ್ಲ, ಕೋತಿ ಅಷ್ಟೇ ಹತ್ಬಿಟ್ಟು ಏನಾರು ಮಾಡ್ಬೇಕಂತ ಹತ್ಬಿಟ್ಟು ಹತ್ತವನೆ. ಅದು GT ಇದೆ, GT. ಆಮೇಲೆ ಎಂಟರ್, ಆಮೇಲೆ ಕ್ಲಾಸಿಕ್, ಇದು ಸೂಪರ್ ಮೆಟ್ರೋ ಅನ್ಸುತ್ತೆ. ಹಿಮಾಲಯನ್, ಇದು ಗೊರಿಲ್ಲಾ. ಇದು ಗೊರಿಲ್ಲಾ. ಇದು ಕ್ಲಾಸಿಕ್ 350 ಕ್ಲಾಸಿಕ್ ಬುಲೆಟ್. ಆದ್ರೆ ನಮ್ಮ ಹುಡುಗರೇ ಸಿಗ್ತಾ ಇಲ್ಲ, ಅದೇ ಬೇಜಾರಾಗ್ತಿಲ್ಲ ನನಗೆ. ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಲ್ಲ, ಇವಾಗ ಅವರೇ ಸಿಗ್ತಾ ಇಲ್ಲ ಮೇಯ್ನು. ಬನ್ನಿ ಹುಡ್ಕೋಣ, ಇನ್ನೂ ಸ್ವಲ್ಪ ಹುಡುಕ್ಬಿಟ್ಟು ರೂಮ್ ಹತ್ರ ಹೋಗೋಣ. ಎಲ್ಲಿದ್ದಾರೆ ಗೈಸ್? ಮತ್ತೆ ಈಚೆ ಹೋಗಿ ಮತ್ತೆ ಒಳಗೆ ಬಂದಿದ್ದೀವಿ ಗೈಸ್. ಇವಾಗ ಈ ಕಡೆ ಬಂದ್ವಿ, ಫುಲ್ ಪ್ಲೇಸ್. ಗೈಸ್ ಅವರು ಕೊನೆಗೂ ಸಿಕ್ಕೇ ಇಲ್ಲ ನಮಗೆ, ಅದಕ್ಕೆ ನಾವು ರೂಮ್ ಹತ್ರ ಹೋಗ್ತಾ ಇದೀವಿ. ಅವ್ರು ಬರ್ತಾರೆ ಮನೆ. ಗೈಸ್ ಬಿಸ್ಕೆಟ್ ಮತ್ತೆ ಕುರ್ಕುರೆ ತಗೊಂಡು ಹೋಗ್ತಾ ಇದೀವಿ ನಾವು ಪ್ರೀತಮ್ ಇದ್ರು. ಗೈಸ್ ರೂಮ್ ಹತ್ರ ಬಂದ್ಬಿಟ್ಟು ಬಟ್ಟೆ ಗಿಟ್ಟ ಎಲ್ಲ ಚೇಂಜ್ ಮಾಡ್ಬಿಟ್ಟು ಕುತ್ಕೊಂಡು ಬಿಸ್ಕೆಟ್ ತಿಂತಾ ಇದೀವಿ, ಫ್ರೆಶ್ ಅಪ್ ಆಗ್ಬಿಟ್ಟು. ಗೈಸ್ ನೀವು ನೋಡಿದ್ರಲ್ಲ ಹೆಂಗಿತ್ತು ಅಂತ. ಮೋಟೋ
ಇವೆಂಟ್ ಹೆಂಗಿತ್ತು ಅಂತ ನೋಡಿದ್ರಲ್ಲ, ಇನ್ನೂ ಇತ್ತು. ಆದರೆ ನಾವು ಲಾಸ್ಟ್ನೇ ದಿವಸ ಹೋಗಿದ್ದಾದರೆ ಸಿಂಗರ್ ಯಾರ್ಯಾರು ಬಂದಿದ್ರು ಅಂದರೆ ಒಬ್ಬರು ಹನುಮಂತ್ ಕೈಂಡ್ ರನ್ನಿ ಟಾಪ್ ಸಾಂಗ್ ಆಡಿದಾರಲ್ಲ ಅವರೊಬ್ಬರು ಬಂದಿದ್ರು, ಮತ್ತು ಇನ್ನೊಬ್ಬರು ಫಾರಿನ್ ಆರ್ಟಿಸ್ಟ್ ಅವರು ಬಂದಿದ್ರು, ಹನುಮಾನ್ ಕೈಂಡ್ ಬಂದಿದ್ರು. ಅವ್ರನ್ನೂ ನೋಡಿದ್ವಿ ನಾವು ಗ್ಯಾರೇಜ್ ಕೆಫೆ ಹತ್ರ. ಆದರೆ ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಅಷ್ಟೇ. ವ್ಲಾಗ್ ನಾನು ಮಾಡ್ತಾ ಇರಲಿಲ್ಲ 3 ದಿವಸದಿಂದ. ಇವತ್ತೇ ಮಾಡಿದ್ದು ವ್ಲಾಗ್ನ. ನಾವು ಗ್ಯಾರೇಜ್ ಕೆಫೆಲಿದ್ವಿ. ಗ್ಯಾರೇಜ್ ಕೆಫೆಲಿ ಅಲ್ಲಿ ಹೊಸ ಬೈಕ್ ಲಾಂಚ್ ಆಯಿತು. ಇಲ್ಲೇ ಲಾಂಚ್ ಆಗಿದ್ದು ಹೊಸ ಬೈಕನು. ಅಲ್ಲಿ ತಂದು ಇಟ್ಟಿದ್ದು ಡಿಸ್ಪ್ಲೇ ಅಲ್ಲಿ ಮಾಡಿದ್ದಾರೆ. ಹೊಸ ಬೈಕು ಬುಲೆಟ್ದು ಹೊಸ ಬೈಕ್ ಲಾಂಚ್ ಆಗಿದೆ. ಅದರ ಹೆಸರು ಗೊತ್ತಿಲ್ಲ ನನಗೆ. ಮೋಟೋ ಇವೆಂಟ್ ನೋಡಿದ್ರಲ್ಲ ಹೆಂಗಿತ್ತು ಅಂತ. ಕನ್ನಡದಲ್ಲಿ ಮೋಸ್ಟ್ಲಿ ಸ್ವಲ್ಪ ಜನ ಅಷ್ಟೇ ಮಾಡಿರೋದು. ಟಿಪಿಕಲ್ ಕನ್ನಡಿಗ ಅವರು ಬಂದಿದ್ದರು, ಆದರೆ ನಮಗೆ ಸಿಕ್ಕಿಲ್ಲ. ನಮ್ಮ ಫ್ರೆಂಡ್ಗೆ ಸಿಕ್ಕಿದ್ರು, ನವೀನಂಗೆ ಸಿಕ್ಕಿದ್ರು ಅವರು, ಆದರೆ ನಮಗೆ ಸಿಕ್ಕಿಲ್ಲ. ಗ್ಯಾರೇಜ್ ಕೆಫೆ ಹತ್ರ ಬರ್ತಾರೆ ಅಂದ್ಕೊಂಡಿದ್ವಿ, ಆದರೆ ಅಲ್ಲಿಗೆ ಬಂದಿಲ್ಲ. ನಿಮ್ಗೇನಾದ್ರು ಈ ಲಾಗ್ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಹೇಳಿ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ಏನು ಮಾಡ್ತಾಯಿದ್ದೀವಿ? ಎಂಡ್ ಮಾಡ್ತಾಯಿದ್ದೀವಿ ಅಷ್ಟೇ. ಹುಡುಗರು ಬಂದೇ ಇಲ್ಲ ಇನ್ನು, ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಅಷ್ಟೇ ಗಾಯ್ಸ್, ಈ ವ್ಲಾಗ್ ಇಲ್ಲಿಗೇನೆ ಮುಗಿಯುತ್ತೆ. ನಿಮಗೆ ಇನ್ನೊಂದು ವ್ಲಾಗ್ ಬರುತ್ತೆ, ಪಾರ್ಟ್ 3 ಬರುತ್ತೆ. ಅದನ್ನು ನೋಡಿ ಎಂಜಾಯ್ ಮಾಡಿ. ಇಲ್ಲ, ಗುಡ್ ನೈಟ್. ಬಾಳಿನ ಬೆನ್ನು ಹತ್ತಿ 100 ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ ಅಣ್ಣವ್ರು ಹೇಳಿದಾರಲ್ಲ.